ಈಗಾಗಲೇ BPL ಕಾರ್ಡ್ ಬಗ್ಗೆ ಕೂಡ ಬಿಸಿ ಬಿಸಿ ಚರ್ಚೆ ಆಗಿದೆ. ನಿಮ್ಗೆ ನೆನಪಿರ್ಬೋದು, ಜುಲೈ 22ನೇ ತಾರೀಕು TV9 ಸರ್ಕಾರ BPL ಕಾರ್ಡ್ಗಳನ್ನು ಮತ್ತೊಮ್ಮೆ ಪರಿಷ್ಕರಣೆ ಮಾಡುತ್ತೆ ಅನ್ನುವಂಥ ಸುದ್ದಿಯನ್ನು ತುಂಬ ವಿವರವಾಗಿ ಮಾಡಿದ್ವಿ. ಈಗ ನಿನ್ನೆ ನಡೆದಂಥ ಸಂಪುಟ ಸಭೆಯಲ್ಲೂ ಕೂಡ BPL ಕಾರ್ಡ್ ಬಗ್ಗೆ ಗಂಭೀರವಾದಂಥ ಚರ್ಚೆ ಆಗಿದೆ. ಅದರಲ್ಲೂ ಕೂಡ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಈಗಾಗಲೇ 5 kg ಅಕ್ಕಿಯನ್ನು ಸರ್ಕಾರ ಏನು ಕೊಡ್ತಾ ಇದೆ, ಬಾಕಿ ಇರುವಂಥ 5 kg ಭರವಸೆಯನ್ನು ಕೊಡಲಾಯಿತು. ಒಟ್ಟು 10 kg ಕೊಡ್ತೀವಿ ಅಂತ ಕಾಂಗ್ರೆಸ್ನವರು ಗ್ಯಾರಂಟಿಯನ್ನು ಮಾಡಿದರು. ಆದರೆ ಈಗ 5 kg ದುಡ್ಡು ಕೊಡ್ತಾ ಇದ್ದಾರೆ. ಹೀಗಾಗಿ 5 kg ಹಣದ ಬದಲಾಗಿ ನೇರವಾಗಿ ಅಕ್ಕಿ ಕೊಡೋ ಬಗ್ಗೆ ಚರ್ಚೆ ಆಗಿತ್ತು. ಆದರೆ ಆ ಚರ್ಚೆ ಅಂತ್ಯವಾಗಿದ್ದು BPL ಕಾರ್ಡ್ ಬಗ್ಗೆ. ಹಾಗಾದ್ರೆ ನಿನ್ನೆ ಸಂಪುಟ ಸಭೆಯಲ್ಲಿ ಏನೆಲ್ಲ ವಿವರ ಆಯಿತು, ಇಷ್ಟಕ್ಕೂ ಈ BPL ಕಾರ್ಡ್ ಬಗ್ಗೆ ಯಾಕೆ ಇಷ್ಟೊಂದು ಚರ್ಚೆ ಆಗ್ತಾ ಇದೆ ನೋಡೋಣ ಬನ್ನಿ. ಕಾರ್ಡ್ಗಳು ಏನಾಗಿದೆ, APL ಇರೋರೆಲ್ಲ BPL ಅವರು ಇದ್ದಾರೆ. ಎನ್ಕ್ವೈರಿ ಮಾಡಿಸಿದೆ, ರಿಪೋರ್ಟ್ ಈಗ ಸದ್ಯಕ್ಕೆ ಬರ್ತಾ ಇದೆ. ನಿಮ್ಮ ಬಳಿ BPL ಕಾರ್ಡ್ ಇದೆಯಾ? ನೀವು ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳ? ಹಾಗಾದ್ರೆ ನೀವು ಈ ಸ್ಟೋರಿನ ನೋಡಲೇಬೇಕು. ನಿಮ್ಮ BPL ಕಾರ್ಡ್ ಬಗ್ಗೆ ಸ್ವಲ್ಪ ಡೌಟ್ ಬಂದ್ರೂ ಸರ್ಕಾರ BPL ಕಾರ್ಡ್ ರದ್ದು ಮಾಡುತ್ತೆ, ಹುಷಾರ್. ಕಾರಣ ಈಗಾಗಲೇ ಉಳ್ಳವರು ಶ್ರೀಮಂತರು ಸಹ BPL ಕಾರ್ಡ್ ಪಡೆದುಕೊಂಡಿರೋದು ಈಗ ಗ್ಯಾರಂಟಿ ಯೋಜನೆಯ ಮೇಲೆ ದೊಡ್ಡ ಪರಿಣಾಮ ಬೀಳ್ತಿದೆ. ಹೀಗಾಗಿ ನಿನ್ನೆ ನಡೆದ ಸಂಪುಟ ಸಭೆಯಲ್ಲಿ ಅನ್ನಭಾಗ್ಯ ಗ್ಯಾರಂಟಿ ಯೋಜನೆಯ ಚರ್ಚೆ ವೇಳೆ ನಕಲಿ ಅಥವಾ ಅನರ್ಹ BPL ಕಾರ್ಡ್ ಬಗ್ಗೆ ಸುದೀರ್ಘವಾದ ಚರ್ಚೆಯಾಗಿದೆ. ಸರ್ಕಾರ ಶೀಘ್ರದಲ್ಲಿ BPL ಕಾರ್ಡ್ದಾರರ ಹಿನ್ನೆಲೆ ಪರಿಶೀಲಿಸಲು ಚಿಂತಿಸುತ್ತಿದೆ. ಕಳೆದ ಕೆಲ ತಿಂಗಳುಗಳಿಂದ ನೇರವಾಗಿ ಸಚಿವರೇ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಿಸಿದಂತೆ BPL ಕಾರ್ಡ್ ಪರಿಶೀಲನೆ ಹಾಗೂ ಪರಿಷ್ಕರಣೆ ಬಗ್ಗೆ ಒತ್ತಡ ಹೇರಿದ್ರು. TV9 ಜುಲೈ 22ರಂದೇ ಗ್ಯಾರಂಟಿ ಯೋಜನೆಗೆ ಸಂಬಂಧಿಸಿದಂತೆ BPL ಕಾರ್ಡ್ ಪರಿಷ್ಕರಣೆ ಬಗ್ಗೆ ಸುದ್ದಿ ಪ್ರಸಾರ ಮಾಡಿತ್ತು. ಇನ್ನು ಕಾಂಗ್ರೆಸ್ ಸರ್ಕಾರದ ಹೆಗ್ಗುರುತು ಈ ಗ್ಯಾರಂಟಿ ಯೋಜನೆಗಳು. ಇದನ್ನು ಮುಂದುವರಿಸಬೇಕಾ ಅಥವಾ ಏನು ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ಹೇಳಿ ಚಿಂತನ ಮಂಥನ ನಡೀತದೆ. ಗ್ಯಾರಂಟಿಯಲ್ಲಿ ಆಗ್ತಾ ಇರುವಂತಹ ಸೋರಿಕೆಯನ್ನ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಈಗ ಹೊಸ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಚರ್ಚೆ ನಡೀತಾ ಇದೆ. ಎಷ್ಟು ಕಾರ್ಡ್ಗಳಿಗೆ ಇವರು ಅರ್ಹರಿದ್ದಾರೆ ಅಥವಾ ಅರ್ಹರಿಲ್ಲ, ಕಾರ್ಡನ್ನು ಗುರುತಿಡಿಸಿದ್ರೆ ಆಯ್ತಲ್ಲ. ಎಲ್ಲ ಸರ್ಕಾರಗಳಲ್ಲಿ ಇದೆ, ಜಾಸ್ತಿ ಆಗಿದೆ, ಅದನ್ನು ಕಡಿಮೆ ಮಾಡಬೇಕಂತ ಚಿಂತನೆ ಇದೆ, ಮಾಡಬೇಕು. ಈಗ ಮತ್ತೊಮ್ಮೆ ನಿನ್ನೆ ನಡೆದ ಸಂಪುಟ ಸಭೆಯಲ್ಲಿ BPL ಕಾರ್ಡ್ ಚರ್ಚೆಯಾಗಿದೆ. ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ KH ಮುನಿಯಪ್ಪ ಹೆಚ್ಚುವರಿ ಅಕ್ಕಿ ಬದಲಾಗಿ ಬೇಳೆಕಾಳು ಎಣ್ಣೆ ಕಿಟ್ ಪ್ರಸ್ತಾಪವಿಟ್ಟಾಗ ಹಿರಿಯ ಸಚಿವರುಗಳು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಮಧ್ಯಪ್ರವೇಶಿಸಿದ ಹಿರಿಯ ಸಚಿವರು ಮೊದಲಿಗೆ BPL ಕಾರ್ಡ್ ಸರಿ ಮಾಡಲೇಬೇಕು ಎಂದು ಒತ್ತಾಯಿಸಿದ್ದಾರೆ. ಇತರ ಸಚಿವರು ಸಹ BPL ಚರ್ಚೆಗೆ ಧುಮುಕಿದಾಗ ಡಿಬೇಟ್ ಇನ್ನಷ್ಟು ತೀವ್ರವಾಗಿದೆ. ನೀತಿ ಆಯೋಗ ಈಗಾಗಲೇ ರಾಜ್ಯದ BPL ಕಾರ್ಡ್ ಬಗ್ಗೆ ಸಂಶಯ ವ್ಯಕ್ತಪಡಿಸಿದೆ. ರಾಜ್ಯದ 1,13,00,000 ಕುಟುಂಬಗಳು BPL ಕಾರ್ಡ್ ಹೊಂದಿದ್ದು, ಒಟ್ಟು ಜನಸಂಖ್ಯೆಯ 85% ಮಂದಿ ಕಡು ಬಡವರೆಂದು ಘೋಷಿಸಿಕೊಂಡಂತೆ ಆಗಿದೆ. ರಾಜ್ಯದ 85% ಮಂದಿ ಬಡವರಾಗಿರಲು ಹೇಗೆ ಸಾಧ್ಯ ಎಂದು ಸಚಿವರು ಪ್ರಶ್ನಿಸಿದ್ದಾರೆ. ನಕಲಿ ಕಾರ್ಡ್ಗಳನ್ನ ಹೀಗೆ ಬಿಟ್ಟರೆ ಸರ್ಕಾರಕ್ಕೂ ಭಾರೀ ನಷ್ಟವಾಗಲಿದೆ. ಅರ್ಹ ಫಲಾನುಭವಿಗಳಿಗೆ ನ್ಯಾಯ ಸಿಗುವುದಿಲ್ಲ. ಹೀಗಾಗಿ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ನಿರ್ಧರಿಸಬೇಕು ಎಂದಿದ್ದಾರೆ. ಈ ವೇಳೆ ಮಾತನಾಡಿದ ಸಿಎಂ, ಈ ಬಗ್ಗೆ ಸೂಕ್ತ ನಿರ್ಧಾರ ಮಾಡೋಣ ಎಂದಿದ್ದಾರೆ. ಬಳಿಕ ಸದ್ಯ ಬೇಳೆಕಾಳು ಎಣ್ಣೆ ಬದಲಾಗಿ ಹೆಚ್ಚುವರಿ ಅಕ್ಕಿಗೆ ಹಣವನ್ನೇ ಕೊಡೋಣ ಎಂದು ತೀರ್ಮಾನಿಸಲಾಗಿದೆ. ಏನು ಎಕ್ಸಿಸ್ಟಿಂಗ್ ಸಿಸ್ಟಮ್ ಇದೆ DBT, ಆ DBTಯನ್ನು ಅಂದರೆ ನಾವು 34 ರೂಪಾಯಿ kg ಹೆಂಗೆ 120ವರೆಗೆ ಕೊಡ್ತೇವಲ್ಲ, ಅದು ಕಂಟಿನ್ಯೂ ಆಗ್ತದೆ. DBT ವಿಲ್ ಕಂಟಿನ್ಯೂ. ಅರ್ಧ kg ಸೂರ್ಯಕಾಂತಿ ಎಣ್ಣೆ ಮತ್ತು ಅರ್ಧ kg ಸಕ್ಕರೆಗೊಂಡ ಆಹಾರ ಕಿಟ್, ಫುಡ್ ಕಿಟ್ ವಿತರಿಸೋದ್ರ ಬಗ್ಗೆ ಮತ್ತೊಂದು ಈ ರೀತಿಯಾಗಿ ಅವರು ಪ್ರಾಸ್ತಾವನೆಗಳಿದ್ದು, ಆ ಪ್ರಾಸ್ತಾವನೆಗಳಲ್ಲಿ 170 ರೂಪಾಯಿ ಏನು ಹಣ DBT ಇದೆ, ಆ DBT ಪದ್ಧತಿಯನ್ನು ಮುಂದುವರಿಸೋದಕ್ಕೆ ನಿರ್ಣಯಿಸಿದೆ. ಇನ್ನೊಂದೆಡೆ TV9ಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಹೆಚ್ಚುವರಿ ಅಕ್ಕಿ ನೀಡುವ ಬಗ್ಗೆ ಸುದೀರ್ಘವಾದ ಸರ್ವೆ ನಡೆಸಿದೆ. ಈ ಅಧ್ಯಯನದಲ್ಲಿ ಬಹುತೇಕ ಮಂದಿ 5 kg ಅಕ್ಕಿ ಜೊತೆ ಹೆಚ್ಚುವರಿ 5 kg ಅಕ್ಕಿ ಕೊಡುವುದು ಬೇಡ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ. ಅಕ್ಕಿ ಬದಲಾಗಿ ಬೇಳೆಕಾಳು, ಎಣ್ಣೆ ಇತ್ಯಾದಿ ಪದಾರ್ಥಗಳನ್ನು ನೀಡಿ ಎಂದು ಆಗ್ರಹಿಸಿದ್ದಾರೆ. ಇದೇ ವರದಿಯನ್ನ ಸಚಿವ ಮುನಿಯಪ್ಪ ಸಹ ಕ್ಯಾಬಿನೆಟ್ ಮುಂದೆ ಇಟ್ಟಿದ್ದಾರೆ. ಸರ್ವೆ ಆಧಾರದಲ್ಲೇ ಬೇಳೆಕಾಳು ನೀಡೋಣ ಎಂದು ಸಿಎಂ ಎದುರು ಮುನಿಯಪ್ಪ ವಾದ ಮಂಡಿಸಿದ್ದಾರೆ. ಆದರೆ ಸಿಎಂ ಹಾಗೂ ಸಂಪುಟ ಸಹೋದ್ಯೋಗಿಗಳು ಸದ್ಯಕ್ಕೆ ಕಿಟ್ ನೀಡಲು ಒಪ್ಪಿಲ್ಲ. ಇದರಿಂದಾಗಿ ತಾತ್ಕಾಲಿಕವಾಗಿ ಹಣವನ್ನೇ ನೀಡಲು ತೀರ್ಮಾನಿಸಲಾಗಿದೆ. ಫುಡ್ ಕಿಟ್ ಕೊಡಿ, ಬೇಳೆ ಕೊಡಿ, ಎಣ್ಣೆ ಕೊಡಿ ಅಂತ ಫಸ್ಟ್ ಈ ಕಾರ್ಡ್ಗಳು ಪರಿಷ್ಕರಣೆ ಆದಮೇಲೆ ಅದನ್ನು ಕೈಗೆತ್ತಿಕೊಳ್ಳೋಣ ಅಂತ ತೀರ್ಮಾನ.
ಕಾರ್ಡುಗಳೇನಾಗಿದೆ, ಕೆಲವು APL ಇರೋರೆಲ್ಲ BPL ಅವರು ಇದ್ದಾರೆ. ಅದು ನಾವೆಲ್ಲ ಎನ್ಕ್ವೈರಿ ಮಾಡಿಸಿದ್ವಿ. ರಿಪೋರ್ಟ್ ಈಗ ಸದ್ಯಕ್ಕೆ ಬರ್ತಾ ಇದೆ. ಆ ರಿಪೋರ್ಟ್ ಬಂದ ಮೇಲೆ ಅದ್ರ ಬಗ್ಗೆ ಫಸ್ಟ್ ತೀರ್ಮಾನ ತಗೊಂಡು ನೆಕ್ಸ್ಟ್ ಇದನ್ನು ಮಾಡೋಣ ಅಂತ. ಇನ್ನು ಈ ಸ್ಟೋರಿಯ ಮುಂದಿನ ಡೀಟೇಲ್ ಕೊಡುವ ಮುನ್ನ ಹಿಂದೊಮ್ಮೆ ಸಂಪುಟ ಸಭೆಯಲ್ಲಿ ನಡೆದ ಇಂಟ್ರೆಸ್ಟಿಂಗ್ ಬೆಳವಣಿಗೆಯ ಬಗ್ಗೆ ಹೇಳ್ತೀವಿ ಕೇಳಿ. ಹಿಂದೆ ಸಭೆ ನಡೆಯುತ್ತಿರುವ ಸಂದರ್ಭದಲ್ಲಿ ಸಿಎಂ ಸಚಿವರ ಬಳಿ ಕಡತವೊಂದಕ್ಕೆ ಸಂಬಂಧಿಸಿದಂತೆ ಹೆಚ್ಚುವರಿ ಮಾಹಿತಿ ಕೇಳ್ತಾರೆ. ಆಗ ಸಚಿವರು ಕಾರ್ಯದರ್ಶಿ ಸರ್ ಬಳಿ ದಾಖಲೆ ಇದೆ ಎಂದು ಉತ್ತರಿಸುತ್ತಾರೆ. ಇದರಿಂದ ಕೆರಳಿದ ಸಿಎಂ ಅಧಿಕಾರಿಗಳನ್ನ ನೀವು ಸರ್ 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 ಎಂದು ಕರೆದ್ರೆ ಹುಷಾರ್ ಎಂದು ಎಚ್ಚರಿಕೆ ನೀಡಿದ್ದಾರೆ. ಅಲ್ಲದೆ ನಿಮ್ಮ ಸಾಂವಿಧಾನಿಕ ಸ್ಥಾನಮಾನ ಉಳಿಸಿಕೊಳ್ಳಿ ಎಂದಿದ್ದಾರೆ. ಅಧಿಕಾರಿಗಳನ್ನ ಎಂದೂ ಸಹ ಸಚಿವ ಸ್ಥಾನವನ್ನ ಹಗುರವಾಗಿ ತೆಗೆದುಕೊಳ್ಳದಂತೆ ನೀವು ವರ್ತಿಸಬೇಕು. ಅದನ್ನ ಬಿಟ್ಟು ನೀವು ಸರ್ ಸರ್ ಎಂದು ಹಿಂಬಾಲಕರಂತೆ ಆಡಿದ್ರೆ ಹೇಗೆ ಎಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಎನಿವೆ, ಮತ್ತೆ ಸ್ಟೋರಿಗೆ ವಾಪಸ್ ಆಗೋಣ. ಈಗ ಸರ್ಕಾರ BPL ಕಾರ್ಡ್ ಪರಿಷ್ಕರಣೆಗೆ ಶೀಘ್ರದಲ್ಲೇ ಬ್ಲೂ ಪ್ರಿಂಟ್ ರಚಿಸುವ ಮಾಹಿತಿ ಇದೆ. ಅದಾದ ಬಳಿಕ ಗ್ಯಾರಂಟಿ ಯೋಜನೆ ಸೋರಿಕೆಯಾಗುತ್ತಿರುವ ಬಗ್ಗೆ ತಡೆಗಟ್ಟಲು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚಿಸುವ ಸಾಧ್ಯತೆ ಇದೆ. ಅದಕ್ಕೂ ಪೂರ್ವಭಾವಿಯಾಗಿ ವೇದಿಕೆ ಸಿದ್ಧಪಡಿಸಲಾಗುತ್ತಿದೆ ಎಂಬುದು ವಿಧಾನಸೌಧದ ಕಾರಿಡಾರ್ನಿಂದ ಕೇಳಿ ಬರುತ್ತಿರುವ ಸುದ್ದಿ. ಪ್ರಮೋದ್, TV9 ಬೆಂಗಳೂರು.